ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿರಾದಾರ್ ಮೆಥ್ಸ್ ನ್ಯೂಸ್ ಚಾನಲಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸುಸ್ವಾಗತ. ಈಗಾಗಲೇ ವಿದ್ಯಾರ್ಥಿಗಳೇ ನಾವು SA1 ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಇದ್ದೀವಿ. ತಮ್ಮ ಒಂದು ಪ್ರಾಕ್ಟೀಸ್ಗೋಸ್ಕರವಾಗಿ ಅಂತ ಹೇಳಬಹುದು. ಈ ನಿಟ್ಟಿನಲ್ಲಿ ಕ್ವೆಶ್ಚನ್ ನಂಬರ್ 1 ಮತ್ತು ಕ್ವೆಶ್ಚನ್ ನಂಬರ್ 2 ಈಗಾಗಲೇ 1ನೇ ವಿಡಿಯೋದಲ್ಲಿ ಕ್ವೆಶ್ಚನ್ ನಂಬರ್ 1 ಬಿಡಿಸಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಕ್ವೆಶ್ಚನ್ ನಂಬರ್ 2 1ನೇ ವಿಡಿಯೋದಲ್ಲಿ ಬಿಡಿಸಿದ್ದಾಗಿದೆ. ಕ್ವೆಶ್ಚನ್ ನಂಬರ್ 3 ತೆಗೆದುಕೊಂಡ್ರ ವಿಡಿಯೋ ನಂಬರ್ 2ರಲ್ಲಿ ಅದನ್ನ ಬಿಡಿಸಿಕೊಂಡಿದ್ದೀವಿ. ಈ ಕ್ವೆಶ್ಚನ್ ನಂಬರ್ 4 ಅಂತ ಬರ್ತು. ಕ್ವೆಶ್ಚನ್ ನಂಬರ್ 4 ಈ ಒಂದು ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ತಮಗೆ ಅರ್ಥವಾಗುವ ರೀತಿಯಲ್ಲಿ ಆ ಪ್ರಶ್ನೆಗಳನ್ನ ನಾವು ಬಿಡಿಸಿದ್ದೀವಿ. ಅದಕ್ಕೋಸ್ಕರವಾಗಿ ತಾವು ಮನೆಯಲ್ಲಿ ಈ ಒಂದು ವಿಡಿಯೋವನ್ನು ನೋಡಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೀತಿಯಲ್ಲಿ ತಾವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ SA1 ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನ ಸುಲಭವಾಗಿ ತಾವು ಗಳಿಸಿಕೊಳ್ಳಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ 25ನೇ ಪ್ರಶ್ನೆ, ಫ್ರೋ ದಟ್ √3 ಈಸ್ ಎ ಇರ್ರೇಷನಲ್ ನಂಬರ್ಸ್ ಅಂತ ಕೇಳ್ತಾರ ಒಂದು ಪ್ರಶ್ನೆ. ಇಲ್ಲಿ ಇನ್ನೊಂದು ರೀತಿ ಪ್ರಶ್ನೆಯನ್ನ ಬರಬಹುದು. ಈ ರೀತಿಯಾಗಿರುವಂತ ಪ್ರಶ್ನೆಗಳನ್ನ ಕೇಳಬಹುದು. √3 + 2 ಈಸ್ ಎ ಇರ್ರೇಷನಲ್ ನಂಬರ್ಸ್. ಈ ರೀತಿಯಾಗಿ ಸಿಂಗಲ್ ಒಂದು ಪದ ಇದ್ದಿದ್ದು ಕೇಳಬಹುದು, ಅಥವಾ 2 ಪದಗಳನ್ನ ಕೊಟ್ಟು ಆ ಒಂದು ಇರ್ರೇಷನಲ್ ನಂಬರ್ ಅನ್ನ ಪ್ರೂವ್ ಮಾಡ್ರಿ ಅಂತ ತಮಗೆ ಕೇಳಬಹುದು. ಆ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತಂದ್ರೆ, ಲೆಟ್ √3 ಈಸ್ ಎ ರೇಷನಲ್ ನಂಬರ್. √3 = m/n. √3 = a/b ಅಂತ ತಗೋಬಹುದು, p/q ಅಂತ ತಗೋಬಹುದು, ಅಥವಾ m/n ಅಂತ ತಗೋಬಹುದು. ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಇದನ್ನ ತಗೊಂಡು ಈಸ್ ಎ ರೇಷನಲ್ ನಂಬರ್ ಅಂತ ಬರ್ಕೋಬೇಕು. ಇದು ಮೊದಲನೆಯದಾಗಿ ರೇಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇಲ್ಲಿ ಇದನ್ನ ಓರೆ ಗುಣಾಕಾರ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈ n × 3 √3 and n. ಸೊ ಈಸ್ m ಏನು ಇದ್ದಿಲ್ಲ ಅಂದ್ರ 1 ಇರ್ಲಿ, m × 1 m. ಇಷ್ಟ ಆದ ನಂತರ ಸ್ಕ್ವೈರಿಂಗ್ ಬೋತ್ ಸೈಡ್ ಅಂತ ಬರುತ್ತೆ. ಎರಡೂ ಕಡೆಗೂ ವರ್ಗ ಮಾಡಲಾಗಿ ಅಂತ. ದೇರ್ ಈಸ್ ಸ್ಕ್ವೈರಿಂಗ್ ಬೋತ್ ಸೈಡ್ ಅಂತ ಬರೀಬೇಕು. ಎರಡೂ ಕಡೆಗೂ ವರ್ಗ ಮಾಡಲಾಗಿ. ಎರಡೂ ಕಡೆ ವರ್ಗ ಮಾಡದೆವು ಅಂತಂದ್ರ √3 and n ಬ್ರಾಕೆಟ್ ಕಂಪ್ಲೀಟ್ ಸ್ಕ್ವೇರ್ m². ಸೊ ಈಸ್ √3 ಅದ ಈ ಸ್ಕ್ವೇರ್ ಇಂದ ಇದನ್ನು ಹೋಯ್ತು ಅಂದ್ರೆ 3. ಇಲ್ಲಿ n ಇದೆ, n × ಸ್ಕ್ವೇರ್ n² = m². ಇಷ್ಟು ದಟ್ ಈಸ್ ನಂಬರ್ 1. ಇಲ್ಲಿ 3 m² ಅನ್ನ ಭಾಗಿಸುತ್ತದೆ ಅಂತ ಬರೀಬೇಕು. 3 ಡಿವೈಡೆಡ್ ಬೈ m². ಸೊ 3 ಡಿವೈಡೆಡ್ ಬೈ m ಅಂತ ಬರೀ. 3 m² ಅನ್ನ ಭಾಗಿಸುತ್ತದೆ, ಅದೇ 3 m ಅನ್ನ ಭಾಗಿಸುತ್ತದೆ ಅಂತ ಬರೆದ್ರಿ. ಮೊದಲನೇ ಹಂತ ಮುಗೀತು. ಇಲ್ಲಿ m = ನಾವೇನ್ ಮಾಡ್ಬೇಕು, ಇಲ್ಲಿ √3 ಕೊಟ್ರ √3 ಅಂತ ತಗೋರಿ, √5 ಕೊಟ್ರ √5 ಅಂತ ತಗೋರಿ, √7 ಕೊಟ್ರ √7 ಅಂತ ತಗೊಳ್ರಿ. ಹಾಗಾದ್ರ ಸೊ ಈಸ್ m = 3 ಅಂತ ತಗೊಂಡಿದೀವಿ. m = ಎಷ್ಟು ತಗೊಂಡಿದೀವಿ ನಾವೀಗ? 3 ಅಂತ ತಗೊಂಡಿದೀವಿ. ಸೊ ಈಸ್ ದೇರ್ ಫಾರ್ 3n² ಇದೇ ಈಕ್ವೇಶನ್ ರಿವರ್ಸ್ ಆಗುತ್ತೆ, = m². ದೇರ್ ಈಸ್ 3n², m ವ್ಯಾಲ್ಯೂ ಈಸ್ 3. ಸೊ ಈಸ್ 3². ದೇರ್ ಫಾರ್ 3n² = 3 × 3, 3² it means 9. Therefore n² = 9/3 ದಿಂದ ಭಾಗಿಸಬೇಕು. 3 1s 3 3s. n² ಎಷ್ಟು ಬಂತು? 3 ಅಂತ ಬಂತು. 3 is divided by
n square. 3 is divided by n square. So 3 is divided by n ಅಂದ್ರೆ 3 n ಸ್ಕ್ವೇರ್ ಅನ್ನ ಭಾಗಿಸುತ್ತದೆ. ಸೊ ಇಸ್ ದ 3 is n ಅನ್ನ ಭಾಗಿಸುತ್ತದೆ. ಆದ್ದರಿಂದ ಎರಡು ಸಂಖ್ಯೆನ ತೆಗೆದುಕೊಂಡಾಗ ಭಾಗಿಸುತ್ತದೆ ಅಂತಾಯ್ತು. ಸೊ ಈಸ್ ದೇರ್ ಫೋರ್ ಫೈನಲ್ ರೂಟ್ 3 is not a rational number. ಇದು ರೇಷನಲ್ ನಂಬರ್ ಅಲ್ಲ ಅಂತ ಹೇಳಿದ್ರಿ. ಇಲ್ಲಿ ರೇಷನಲ್ ನಂಬರ್ ಆಗಿರ್ಲಿ ಅಂತ ತಗೊಂಡ್ರಿ, ಇಲ್ಲಿ ರೇಷನಲ್ ನಂಬರ್ ಅಲ್ಲ ಅಂತ ಹೇಳಿದ್ರಿ. ಸೊ ಇಸ್ ದ ರೇಷನಲ್ ನಂಬರ್ ಅಲ್ಲ ಅಂತಂದ್ರ ರೂಟ್ ಆಫ್ 3 ಈಸ್ ಎ ಇರ್ರೇಷನಲ್ ನಂಬರ್. ರೂಟ್ ಆಫ್ 3 ಈಸ್ ಎ ಇರ್ರೇಷನಲ್ ನಂಬರ್ ಅಂತ ಬರೀಬೇಕು. ಇಷ್ಟು ಬರದ್ರಿ ಅಂದ್ರ ವಿದ್ಯಾರ್ಥಿಗಳೇ ನೀವು 3 ಅಂಕಗಳನ್ನ ಗಳಿಸಿಕೊಳ್ಳಕ್ಕ ಸಾಧ್ಯತೆ ಇದೆ. ಮುಂದೆ 26ನೇ ಪ್ರಶ್ನೆ ಬರುತ್ತೆ. ಅದು ಏನಿದೆ ಅಂತ ಅರ್ಥ ಮಾಡಿಕೊಳ್ಳೋಣ. 25ನೇ ಪ್ರಶ್ನೆಯನ್ನ ಸಮಾಪ್ತಿಗೊಳಿಸಿದ ನಂತರ 26ನೇ ಪ್ರಶ್ನೆ, ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಹೂ ಇಸ್ ದ ಸಮ್ ಅಂಡ್ ಪ್ರಾಡಕ್ಟ್. ಸಮ್ ಅಂದ್ರ ಮೊತ್ತ ಅಂತ. ಹೂ ಇಸ್ ದಿ ಸಮ್ ಅಂಡ್ ಪ್ರಾಡಕ್ಟ್. ಸಮ್ಮ ಮೊತ್ತ, ಪ್ರಾಡಕ್ಟ್ ಗುಣಲಬ್ಧ. ಆಫ್ ಹೂ ಇಸ್ zeros are -3 is 1 of -3 and the product of 2. Therefore, the given problem sum is -3, product of 2. ಮೊತ್ತ ಎಷ್ಟು ಅಂದ್ರೆ -3, ಗುಣಲಬ್ಧ ಎಷ್ಟು ಅಂದ್ರೆ 2. ಇದರಿಂದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೆಯಬೇಕು. ವರ್ಗ ಬಹುಪದೋಕ್ತಿಯನ್ನು ನಾವು ಬರೆಯಬೇಕು. ಹಾಗಾದ್ರೆ the sum, so is the sum it means alpha plus beta equal to minus b by a. Therefore the given sum and product let, so is the sum is -3, so is therefore alpha plus beta is -3 equal to minus b by a is the first of 1. And next the product is given, so is the product is alpha into beta c by a. Alpha into beta equal to c by a. So is therefore product is given in the questions 2. ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ ಅಂದ್ರ 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 equal to c by a. So is therefore the answers of ax square plus bx plus c. So is therefore a is the 1, x square plus b is the value of 3 x plus the c answer of 2. So is the one of the model. And there is the alternate. The one of the formula is there. ಒಂದೊಂದು ಸಮೀಕರಣವನ್ನ ಬಳಸಿಕೊಂಡು ನಾವು ಬರೀಬಹುದು. ಇದು ನಿಮಗೆ ಅಕಸ್ಮಾತ್ ಅರ್ಥ ಆಗದೆ ಹೋಗಿತ್ತು ಅಂತಂದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಇದು ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬಳಸಿಕೊಳ್ಳಕ್ಕ ಅಥವಾ ಆ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕಂಡು ಹಿಡ್ಲಿಕ್ಕೆ ನಾವು ಇದನ್ನ ಬಳಸಿಕೊಳ್ಳಬಹುದು. ಎಕ್ಸ್ ಸ್ಕ್ವೇರ್, ಸೊ ಈಸ್ ದೇರ್ ಫಾರ್ ಮೈನಸ್ alpha plus beta is given, the sum of -3, so is the -3 x alpha into beta, it means the product is the 2, so is x square minus plus 3x plus 2, that is the answer.
ನೀವು ಈ ರೀತಿಯಾಗಿಯೂ ಬಿಡಿಸಬಹುದು, ಒಲ್ಲಂದ್ರ ವಿದ್ಯಾರ್ಥಿಗಳೇ ಈ ರೀತಿಯಾಗಿಯೂ ಈ ಪ್ರಶ್ನೆಗೆ ನೀವು ಬಿಡಿಸಿಕೊಂಡು ಅಂಕಗಳನ್ನ ಪಡೆದುಕೊಳ್ಳಬಹುದು. 27ನೇ ಪ್ರಶ್ನೆ, ಫೈಂಡ್ ದ HCF ಅಂಡ್ LCM, ಮಸ ಮತ್ತು ಲಸವನ್ನ ಕಂಡು ಹಿಡಿಯಿರಿ. ಆಫ್ 60, 90, 81, 16 ಮತ್ತು 81 ಅಂತ ಕೊಟ್ಟಿದ್ದಾರೆ. ಅಂಡ್ ವೆರಿಫೈ ಪರೀಕ್ಷಿಸು ದ ರಿಲೇಷನ್ H ಇಂಟು L ಈಕ್ವಲ್ ಟು A ಇಂಟು B ಆಗುತ್ತೇನೋ ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾರ. ಮೊದಲು ನಾವಲ್ಲಿ ಏನ್ ಮಾಡ್ಬೇಕು, HCF ಮಸವನ್ನ ಕಂಡುಹಿಡಿಬೇಕು, ಆನಂತರ LCM ಲಸವನ್ನ ಕಂಡುಹಿಡಿಬೇಕು ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ ಮೊದಲನೆಯದಾಗಿ 16 ಅಂತ ಕೊಟ್ಟಿದ್ದಾರೆ. ಈ 16 ಅನ್ನುವಂಥದ್ದು ನಾವು ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯೋಣ. 2 2 4 4 2 8 8 2 16 ಇಂಟು 1. ಈ ರೀತಿಯಾಗಿ ಅವಿಭಾಜ್ಯ ಅಪವರ್ತನಗಳಾಗಿ ಆ ಪದವನ್ನ ವಿಂಗಡಿಸಬೇಕು. ಅದೇ ರೀತಿಯಾಗಿ 81 3 3 9 9 3 27 27 3 81 1. ಇವೆಲ್ಲ ಅವಿಭಾಜ್ಯ ಅಪವರ್ತನಗಳು. 3 3 9 9 3 27 27 3 81 ಬಂತಲೇ 81 ಅಂತ ಬಂತು. ಇಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಇವಾಗ ಮಸವನ್ನ ಕಂಡುಹಿಡಿಬೇಕು. ಸೊ ಇಸ್ ದ HCF. ಮಸ ಎಷ್ಟು ಅಂದ್ರೆ ಸಾಮಾನ್ಯ ಅಪವರ್ತನ 2ರಲ್ಲಿ ಇರಬೇಕು ಅಂತ ಈಗಾಗಲೇ ಹಿಂದೆ ನಿಮಗೆ ಹೇಳಿದ್ದು. ಇದರಲ್ಲಿ ಎಲ್ಲ 2 ಅದಾವ, ಇದರಲ್ಲೆಲ್ಲ 3 ಅದಾವ, ಇದ್ರಾಗ ಇದ್ದಿದ್ದಿಲ್ಲ, ಇದರಲ್ಲಿ ಇದ್ದಿದ್ದು ಇದರಲ್ಲಿ ಇಲ್ಲ. ಹಾಗಾದ್ರೆ ಮಸ ಎಷ್ಟು ಬರುತ್ತೆ ಅಂತಂದ್ರೆ 1. ಎಷ್ಟು ಬರುತ್ತೆ ಇಲ್ಲಿ? ಮಸ 1 ಅಂತ ಬರುತ್ತೆ. ಇದನ್ನೇ ನಾವು LCM ಫೈಂಡ್ ಮಾಡ್ಬೇಕಾಗತ್ತೆ. ಸೊ ಇಸ್ ದೇರ್ ಫಾರ್ LCM ತೆಗೆದುಕೊಂಡಾಗ ಅವರು ಇದೇ ರೀತಿಯಾಗಿ ಬಿಡಿಸು ಅಂತಕ್ಕಂಥದ್ದು ಏನು ಹೇಳಿಲ್ಲ ನಮಗ. ಅದಕ್ಕೋಸ್ಕರವಾಗಿ ಲಸವನ್ನ ನಾವು ಈ ರೀತಿಯಾಗಿನೂ ಕಂಡುಹಿಡಿಬಹುದು. A ಇಂಟು B ಬೈ H ಅಂತನೂ ತಗೋಬಹುದು, ಇಲ್ಲಿ ತಗೊಂಡು ಬಿಡಿಸಬಹುದು, ಅಥವಾ ಈ ಪದಗಳನ್ನ ಯೂಸ್ ಮಾಡಿ ಬಿಡಿಸಬಹುದು. A ಅಂತಂದ್ರ ಕೊಟ್ಟಿರತಕ್ಕಂತ ಒಂದು ಪದ 16, ಇನ್ನೊಂದು ಪದ 81. ಮಸ ಎಷ್ಟು ಅಂದ್ರೆ 1. ಅಂದ್ರೆ 16 ಮತ್ತು 81 ಇವೆರಡಕ್ಕೂ ಏನ್ ಮಾಡ್ಬೇಕು, ಗುಣಿಸ್ಬೇಕು. ಲಸ ಎಷ್ಟು ಅನ್ನೋದು ಗೊತ್ತಾಗುತ್ತೆ. 16 81 ಇಲ್ಲಿ ಗುಣಿಸಿ ನೋಡ್ಕೊಳ್ಳೋಣ. 81 16 6 1 6 6 8 48 1 1 1 1 8 8 6 8 1 9 4 8 12 1296. ಲಸ ಎಷ್ಟು ಬಂತು? 1296. ಅವರು ಕೇಳಿರುವಂತ ಪ್ರಶ್ನೆ HCF ಕಂಡಿಡ್ತೀವಿ 1 ಅಂತ, ಲಸ LCM ಗೊತ್ತು ಮಾಡ್ಕೊಂಡಿದೀವಿ 1296. ನೆಕ್ಸ್ಟ್ ಏನಂತ ಹೇಳ್ತಾರ, ಅಂಡ್ ವೆರಿಫೈ ದ ರಿಲೇಷನ್ಸ್ H ಇಂಟು L. ಸೊ ಈಸ್ ವೆರಿಫೈ ಅಂತ ಬರೀಬೇಕು. ವೆರಿಫೈ H ಇಂಟು L ಈಕ್ವಲ್ ಟು A ಇಂಟು B. H ಅಂದ್ರ ಮಸ ಎಷ್ಟು ಅಂದ್ರೆ 1. ಲಸ ಎಷ್ಟು ಬಂತು ಅಂತಂದ್ರೆ 1296 ಈಕ್ವಲ್ ಟು A ಅಂದ್ರೆ ಒಂದು ಕೊಟ್ಟಿರತಕ್ಕಂತ ಸಂಖ್ಯೆ 16, B ಎಷ್ಟು ಅಂತಂದ್ರೆ 81. ಸೊ ಈಸ್ 1296 1296 ಇಂಟು 1 ಗುಣಿಸರ 1296. 16 81 ಈಗಾಗಲೇ ಇಲ್ಲಿ ಗುಣಿಸೇವಿ 1296. ಆದ್ದರಿಂದ ಎಡಭಾಗಕ್ಕ ಬಲಭಾಗ ಸಮ ಇದೆ. ಸೊ ಇಸ್ ದೇರ್ ಫೋರ್ LHS ಈಕ್ವಲ್ ಟು RHS. ಈ ರೀತಿಯಾಗಿ ಈ ಪ್ರಶ್ನೆಯನ್ನ ಬಿಡಿಸಬೇಕು. ಫೈಂಡ್ ದ ಜೀರೋಸ್, ಮೂಲಗಳನ್ನ ಕಂಡು ಹಿಡಿಯಿರಿ ಅಂತ. ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಗಿವನ್ 4x² minus 4x plus 1. So is the quadratic polynomial, and verify the relationship between the zeros and the coefficients. ಇದರದ್ದು ಆನ್ಸರ್ ಅನ್ನ ಕಂಡುಹಿಡಿಬೇಕು ನಾವು ಮೊದಲು. ತದನಂತರ ಪರೀಕ್ಷೆಗೆ ಒಳಪಡಿಸಿ ಅಂತ ಎದಕ್ಕೆ ಅಂತಂದ್ರೆ ಬಂದಿರುವಂತ ಮೂಲಗಳಿಗೂ ಆನಂತರ ಅಲ್ಲಿರುವಂತ ಸಹ ಅಪವರ್ತನಗಳಿಗಿರುವ ಸಂಬಂಧವನ್ನ ಪರೀಕ್ಷೆ ಮಾಡಬೇಕು. ದೇರ್ ಫೋರ್ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದ್ರೆ 4x² minus 4x plus 1. There is 4 into 1 4 and minus 4. So is the
2 2s are 4. -2, -2, -2, -2, -4, minus plus 2 2s are 4. The between terms of -2 and -2. There is 4x square minus 2x ಒಂದಾಯ್ತು, ಇದು minus 2x plus 1. ಸಾಮಾನ್ಯ ಅಪವರ್ತನ 2x 2 2s are 4x square. 2x ಕಾಮನ್ ಫ್ಯಾಕ್ಟರ್ ಆದಾಗ 1. there is 2x minus 1, so is the multiply of 1. 2x minus 1 ಇನ್ನೊಂದು ಸಲ ಬರ್ಕೋಬೇಕು. ಬರ್ಕೊಂಡ ನಂತರ minus 1ರಿಂದ ಇದು ಗುಣಿಸ್ಬೇಕು. minus plus minus 1 into 2x minus minus plus 1 1s 1. there is 2x minus 1 and 2x minus 1 equal to, so is therefore comparing of 0, 2x equal to 1, 2x equal to 1, so is the x equal to 1 by 2 or x equal to 1 by 2. ಎರಡು ಮೂಲಗಳು ಎಷ್ಟು ಬಂದು ಇಲ್ಲಿ ಅಂತಂದ್ರೆ 1 by 2 ಅಂತ ಬಂತು. ಒಂದಕ್ಕೆ ನಾವೇನಂತ ತಿಳ್ಕೊಳ್ಳೋಣ, alpha equal to 1 by 2 and so is the beta equal to 1 by 2 ಆಗಿರ್ಲಿ ಅಂತ ಅಷ್ಟು ಅರ್ಥ ಮಾಡ್ಕೊಂಡಿದೀವಿ. ಇಷ್ಟ ಆದ ನಂತರ there is the given quadratic polynomial 4x square minus 4x plus 1. there is a equal to 4 and b equal to minus 4, c equal to 1. so therefore your questions verify. it means there is verify ಅಂತ ಬರ್ಕೊಂಡು ಅದನ್ನ ಪರೀಕ್ಷೆಗೆ ಒಳಪಡಿಸಬೇಕು. alpha plus beta equal to minus b by a. alpha plus beta equal to minus b by a. ಈ ಫಾರ್ಮುಲಾ ತಗೋಬೇಕು. alpha plus beta it means 1 by 2 1 by 2, so is the 1 by 2 plus 1 by 2 equal to minus b is minus 4 by a is 4. there is 1 by 2 1 by 2 is the denominator same. ಛೇದ ಸಮ ಇದೆ, ಎರಡು ಛೇದ ಬರುತ್ತೆ. 1 plus 1 2 minus minus plus 4 by 4, 2 1s 2 1s 4 1s 4 1s, ಎರಡು ಒಂದಲೇ 4 ಒಂದಲೇ 4 ಒಂದಲೇ 1 equal to 1. so is the sum is the correct and so is the product. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವಿಲ್ಲಿ, ಪ್ರಾಡಕ್ಟ್ ಅಂತ ತಗೋಬೇಕು. ಅಲ್ಫಾ ಇಂಟು ಬೀಟಾ ಸಿ ಬೈ ಎ. ಅಲ್ಫಾ ಇಂಟು ಬೀಟಾ ತಗೊಂಡಾಗ 1 by 2 into 1 by 2. ಸಿ the coefficient of 1 and a is 4. ಸಿ ದ ಬೆಲೆ ಎಷ್ಟು ಅಂದ್ರ 1 ಇದೆ, ಎ ದ ಬೆಲೆ ಎಷ್ಟು ಅಂದ್ರ 4 ಅಂತ. ಆದ್ದರಿಂದ 1 1s 1 ಅಂತ ಬರುತ್ತೆ. 2 2s 4 equal to 1 by 4. so is therefore LHS equal to RHS. ಈ ರೀತಿಯಾಗಿ ನಾವು ಈ ಪ್ರಶ್ನೆಗಳನ್ನ ಬಿಡಿಸಬೇಕು ಅಂತ. ಎಸ್ ವಿದ್ಯಾರ್ಥಿಗಳೇ, 28ನೇ ಪ್ರಶ್ನೆ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಸ್ಟೇಟ್ಮೆಂಟ್ ಇದೆ, ದ ಡಿಫರೆನ್ಸ್ ಮೀನ್ಸ್ ವ್ಯತ್ಯಾಸ ಅನ್ನುವಂಥದ್ದು ಬಿಟ್ವೀನ್ ಟೂ ನಂಬರ್ಸ್. ಅಲ್ಲಿ ಎರಡು ಸಂಖ್ಯೆಗಳಿವೆ, ಆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕೊಟ್ಟಿದ್ದಾರೆ ಈಸ್ 26. ಎರಡು ಸಂಖ್ಯೆಗಳಿವೆ, ಆ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 26 ಅಂತ ಕೊಟ್ಟಿದ್ದಾರೆ. ಅಂಡ್ ಒನ್ ನಂಬರ್ ಈಸ್ 3 times. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದೆ. ದ ಅದರ್ ಫೈಂಡ್ ದೆಮ್. ಹಾಗಾದ್ರೆ ಆ ಎರಡೂ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ದೇರ್ಫೋರ್ ಲೆಟ್ ಒನ್ ನಂಬರ್ ಈಸ್ ಎಕ್ಸ್ ಅಂಡ್ second number is y. so is the given the difference between two numbers. The difference between two numbers
two numbers is 26. ಎರಡು ಪದಗಳ ನಡುವಿನ ವ್ಯತ್ಯಾಸ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 26 ಅಂತ ಕೊಟ್ಟಿದ್ದಾರೆ. ಸೊ ಈಸ್ ದೇರ್ ಫೋರ್ x minus y equal to 26 ಆಗುತ್ತೆ. ದಟ್ ಈಸ್ ಇಕ್ವೇಶನ್ ನಂಬರ್ 1. ಸೊ ಈಸ್ ದ ಇಕ್ವೇಶನ್ ನಂಬರ್ 1 ಅಂತ ಬರೀಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಬರುತ್ತೆ? ಒನ್ ನಂಬರ್ ಈಸ್ 3 times. ಸೊ ಈಸ್ ದ ಒನ್ ನಂಬರ್ is 3 times. So is therefore 3 times the other. ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ. ಒಂದು ಸಂಖ್ಯೆ ನಾವೇನಂತ ತಿಳ್ಕೊಂಡಿದೀವಿ? x ಅಂತ ತಿಳ್ಕೊಂಡಿದೀವಿ. ಇನ್ನೊಂದು ಸಂಖ್ಯೆ y ಅಂತ ತಿಳ್ಕೊಂಡಿದೀವಿ. ಸೊ ಇಸ್ ದೇರ್ ಫೋರ್ ಸೆಕೆಂಡ್ ನಂಬರ್ y ಅಂತ ತಿಳ್ಕೊಂಡಿದೀವಿ. ಆ ಪದ x ಅದ ಎಷ್ಟರಷ್ಟದ ಅಂತ ಹೇಳ್ತಾರ ಅವರು? 3 times ಅಂತ ಹೇಳಿದ್ದಾರೆ. 3ರಷ್ಟು ಅಂತ 3y ಅಂತ ಆಗುತ್ತೆ. ಸೊ ಇಸ್ ದ ಇಕ್ವೇಶನ್ ನಂಬರ್ 2. ಇದು ಸಮೀಕರಣ 2 ಅಂತ ಗುರುತಿಸಿಕೊಳ್ಬೇಕು. ಸೊ ಇಸ್ ದೇರ್ ಫೋರ್ x minus y equal to 26. The given equation number 1. The equation number second one, x equal to 3y. So is the x value 3y. Substitute in equation number 1. ಹಾಗಾದ್ರೆ ಇಕ್ವೇಶನ್ ನಂಬರ್ 1ರಲ್ಲಿ ಸಮೀಕರಣ 1ರಲ್ಲಿ ಸಮೀಕರಣ 2ನ್ನ ನಾವು ತುಂಬಬೇಕಾಗುತ್ತೆ. x equal to 3y ಅಂತ ಇದೆ. ಆದ್ದರಿಂದ ಸೊ ಇಸ್ ದ x equal to 3y. ಇದು ಇಕ್ವೇಶನ್ ನಂಬರ್ 1ರಲ್ಲಿ ತುಂಬಿಕೊಳ್ಳೋಣ. x ದ ಬೆಲೆ 3y, y ಅಂತ 26. x ಇದ್ದಲ್ಲಿ 3y ಬರೋದು ಮೈನಸ್ y ಈಕ್ವಲ್ ಟು 26. 3y ದಲ್ಲಿ y ಅನ್ನ ಕಳೆದ್ರ 2y ಈಕ್ವಲ್ ಟು 26. y ದ ಬೆಲೆ ಬೇಕು 26ಕ್ಕ 2ರಿಂದ ಭಾಗಿಸ್ಬೇಕು. 2 13. ಆದ್ದರಿಂದ y ದ ಬೆಲೆ ಎಷ್ಟು ಬಂತು ಅಂದ್ರೆ 13 ಅಂತ ಬಂತು. ವಿದ್ಯಾರ್ಥಿಗಳೇ, y ದ ಬೆಲೆ ಎಷ್ಟು? 13. ಇನ್ನೂ ಒಂದು ಪದ ಬೇಕಲ್ಲ ನಿಮ್ಗೆ, x ದ ಬೆಲೆ ಎಷ್ಟು ಅನ್ನುವಂಥದ್ದು ಗೊತ್ತಾಗ್ಬೇಕಾಗತ್ತೆ. ಆದ್ದರಿಂದ x ಬೆಲೆ ಕಂಡುಹಿಡಿಬೇಕಾದ್ರೆ ಸುಲಭವಾಗಿ ಇಕ್ವೇಶನ್ ನಂಬರ್ 2 ಇದೆ, ಅಲ್ಲಿ y ದ ಬೆಲೆಯನ್ನ ಆದೇಶ ಮಾಡಬೇಕು. x ಈಕ್ವಲ್ ಟು 3y ಅಂತಿದೆ. ಸೊ ಇಸ್ ದ y ಈಕ್ವಲ್ ಟು 13. y ಈಕ್ವಲ್ ಟು ಈಗಾಗಲೇ ಬಿಡಿಸಿರಿ 13 ಅಂತ ಇದೆ. ಅದನ್ನ ಇದರಲ್ಲಿ ತುಂಬೋನು. x ಈಕ್ವಲ್ ಟು 3 ಇಂಟು 13. x ಈಕ್ವಲ್ ಟು 3 13 39. x ದ ಬೆಲೆ ಎಷ್ಟು? 39 ಆಯ್ತು. ಸೊ ಇಸ್ ದ ಒನ್ ನಂಬರ್ ಈಸ್ x ಅಂತ ಹೇಳಿರಿ. ಒನ್ ನಂಬರ್ ಈಸ್ ಎಷ್ಟು ಅಂದ್ರೆ 13. ಒಂದು ಸಂಖ್ಯೆ 13 ಅಂತ. ಸೊ ಈಸ್ ಅದರ್ ನಂಬರ್ ಆರ್ ಸೆಕೆಂಡ್ ನಂಬರ್, ಎರಡನೆಯ ಸಂಖ್ಯೆ ಸೆಕೆಂಡ್ ನಂಬರ್ ಈಸ್, ಸೊ ಈಸ್ 39. ಸೊ ಈಸ್ ದ 39. ಒಂದು ಸಂಖ್ಯೆ ನಾವೇನಂತ ಕಳೆದುಕೊಂಡಿದೀವಿ ಅಂತಂದ್ರೆ, ಒಂದು ನಂಬರ್ 13 ಅಂತ ತೆಗೆದುಕೊಂಡೆವು ಅಂತಂದ್ರ ಇನ್ನೊಂದು ನಂಬರ್ ಎಷ್ಟಾಗತ್ತೆ? 39 ಆಗುತ್ತೆ. ಇದರಲ್ಲಿ ನಾವೇನ್ ಮಾಡೋಣ ಅಂದ್ರ ಫಸ್ಟ್ ನಂಬರ್ ಈಸ್ 39 ಅಂತ ತಗೊಳ್ಳೋಣ. ಯಾಕಂದ್ರೆ ಕಳೀತೀವಲ್ಲ 39. ಸೆಕೆಂಡ್ ನಂಬರ್ ನಾವಿಲ್ಲಿ 13 ಅಂತ ತೆಗೆದುಕೊಳ್ಳೋಣ. 39ರಲ್ಲಿ 13ಅನ್ನ ಕಳೆಯೋಣ. 39ರಲ್ಲಿ 13ಅನ್ನ ಕಳೆದ್ರಿ ಅಂತಂದ್ರ 26 ಉಳಿಯುತ್ತೆ. ಅಂದ್ರೆ ಇಕ್ವೇಶನ್ ಸರಿಯಾಗುತ್ತೆ. ಸೊ ಇಸ್ ದ ಒನ್ ನಂಬರ್ ಇಸ್ 39. ದೇರ್ ಈಸ್ 39. ಫಸ್ಟ್ ನಂಬರ್ ಇಸ್ 39 ಅಂಡ್ ಸೊ ಇಸ್ ದ ಸೆಕೆಂಡ್ ನಂಬರ್ 13. ಈ ರೀತಿಯಾಗಿ ಈ ಪ್ರಶ್ನೆಯನ್ನ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಂಡ ನಂತರ ಮತ್ತೆ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಇದು ಅಥವಾ ಪ್ರಶ್ನೆ ಅನ್ನುವಂಥದ್ದು, ಎ ಫ್ರಾಕ್ಷನ್ ಭಿನ್ನರಾಶಿಯು ಬಿಕಮ್ಸ್ 9/11. ಒಂದು ಭಿನ್ನರಾಶಿಯು 9/11 ಆಗಿ ಪರಿವರ್ತನೆ ಆಗುತ್ತದೆ. ಯಾವಾಗ? ಇಫ್ 2 ಈಸ್ ಆಡೆಡ್ ಟು ಬೋತ್ ದ ನ್ಯೂಮಿರೇಟರ್ ಅಂಡ್ ದ ಡಿನಾಮಿನೇಟರ್. ಇಫ್ ಯು ಆಡ್ ದ ಟು ದ ನ್ಯೂಮಿರೇಟರ್ಸ್ ಅಂಡ್ ಡಿನಾಮಿನೇಟರ್ಸ್, ದ ಟೈಮ್ ದ ಫ್ರಾಕ್ಷನ್ಸ್ ಇಟ್ ಬಿಕಮ್ಸ್ 9/11. ಯಾವಾಗ ಅಂಶ ಮತ್ತು ಛೇದಕ್ಕೆ ಎರಡನ್ನ ನಾವು ಸೇರಿಸ್ತೀವಿ, ಆ ಸಂದರ್ಭದಲ್ಲಿ ಆ ಭಿನ್ನರಾಶಿಯು 9/11 ಆಗಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಒನ್, ಇಫ್ 3 ಈಸ್ ಎಡೆಡ್. ಆ ಒಂದು ಭಿನ್ನರಾಶಿಗೆ ಅಕಸ್ಮಾತ್ ನಾವು 3ಅನ್ನ ಸೇರಿಸಿದೆವು ಅಂತಂದ್ರೆ
ಟು ಬೋತ್ ದ ನ್ಯೂಮಿರೇಟರ್ ಅಂಡ್ ದ ಡಿನಾಮಿನೇಟರ್. ಕೊಟ್ಟಿರುವಂತ ಭಿನ್ನರಾಶಿಗೆ 3 ಸೇರಿಸಿಕೊಂಡೆವು ಅಂತಂದ್ರ ದಟ್ ಟೈಮ್ ದ ಫ್ರಾಕ್ಷನ್ ಈಸ್ ಚೇಂಜ್ ಆರ್ ಇಟ್ ಬಿಕಮ್ಸ್ 5/6. ಅದು ಎಷ್ಟಾಗಿ ಪರಿಣಮಿಸ್ತದ? 5/6 ಆಗಿ ಆಗತ್ತೆ, ಪರಿಣಮಿಸುತ್ತೆ, ಬದಲಾವಣೆ ಆಗತ್ತೆ ಅಂತ ಹೇಳಿದ್ರು. ಫೈಂಡ್ ದ ಫ್ರಾಕ್ಷನ್. ಹಾಗಾದ್ರೆ ಆ ಭಿನ್ನರಾಶಿ ಯಾವುದು ಅಂತ. ಲೆಟ್ ದ ಫ್ರಾಕ್ಷನ್ ಈಸ್ x/y. ಆ ಭಿನ್ನರಾಶಿ x/y ಆಗಿರಲಿ. ಲೆಟ್ ದ ಫ್ರಾಕ್ಷನ್ ಈಸ್ x/y. ಆ ಭಿನ್ನರಾಶಿ x/y ಆಗಿರಲಿ ಅಂತ ತಗೊಂಡಿದ್ದೀವಿ. ಮೊದಲನೇ ಸ್ಟೇಟ್ಮೆಂಟ್, ಸೊ ಇಸ್ ದ 2 ಈಸ್ added to both the numerator and the denominator. 2 is added to both the numerator and denominator. So it fractions becomes the fraction 9/11. ಯಾವಾಗ ಅಂಶ ಮತ್ತು ಛೇದಕ್ಕೆ ಎರಡನ್ನ ಸೇರಿಸ್ತೇವಂದ್ರ ಆ ಸಂದರ್ಭದಲ್ಲಿ ಆ ಭಿನ್ನರಾಶಿಯು 9/11 ಆಗತ್ತೆ ಅಂತ ಹೇಳಿದ್ರು. ಸೊ ಇಸ್ ದೇರ್ ಫೋರ್ x/y numerators is 2 plus y is denominator plus 2. That time the fraction is 9/11. ಇಷ್ಟಾಯ್ತು ಅಂದ್ರೆ ಅವಾಗ ಆ ಭಿನ್ನ ರಾಶಿಯು 9/11 ಆಗುತ್ತದೆ. ಇಲ್ಲಿ ವಿದ್ಯಾರ್ಥಿಗಳೇ, ಇದರಿಂದ ಇದಕ್ಕೆ ಗುಣಿಸ್ಬೇಕು, ಇದರಿಂದ ಇದಕ್ಕೆ ಗುಣಿಸ್ಬೇಕು. ಓರೆ ಗುಣಾಕಾರ ಅಂತ ಕರಿತೀವಿ ಅಥವಾ ಕ್ರಾಸ್ ಮಲ್ಟಿಪಲ್ ಅಂತ ಕರಿತಾ ಇದೀವಿ. 11 into x, so is the 11x. 11 into 2, so is the 22. 11 into x, 11x, 11 22. 9 into y, so is the 9y plus 9 18. Therefore 11x ತಗೊಂಡಿದೀವಿ ಪ್ಲಸ್ 9y ಅಂತಿದೆ, ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋಣ. ಸೊ ಇಸ್ ದ -9y ಆಗುತ್ತೆ. ಈಕ್ವಲ್ ಟು 18 ಯಾವ ಸ್ಥಳದಲ್ಲಿ ಅದ ಅಲ್ಲೇ ಇರ್ಲಿ, ಅದನ್ನ 18 ಅಂತ ಬರ್ಕೊಂಡು ಇಲ್ಲಿ ಪ್ಲಸ್ 22 ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ತೆಗೆದುಕೊಂಡು ಹೋಗ್ಬೇಕು ಬಲಭಾಗಕ್ಕೆ. ಪ್ಲಸ್ 22 ಇದ್ದಿದ್ದು -22 ಆಗುತ್ತೆ. 11x minus 9y ಈಕ್ವಲ್ ಟು 22ರಲ್ಲಿ 18 ಕಳೆದ್ರ -4. ಇದು ಇಕ್ವೇಶನ್ 1 ಅಂತ ಆಯ್ತು. ಸೊ ಇಸ್ ದ ನೆಕ್ಸ್ಟ್, ಇಫ್ 3 ಈಸ್ added, 3 ಅನ್ನುವಂಥದ್ದು ಸೇರಿಸಿಕೊಂಡೆವು. ಇಫ್ 3 is added numerators to both the numerator and denominator. So is the time the fraction will be changed 5/6. ಆ ಸಂದರ್ಭದಲ್ಲಿ ಆ ಭಿನ್ನರಾಶಿ 5/6 ಆಗುತ್ತೆ. ಸೊ is therefore the fraction becomes is 5/6 ಅಂತಾಯ್ತು. x ಪ್ಲಸ್ 3 ಅಪಾನ್ y ಪ್ಲಸ್ 3 ಅಂದ್ರೆ ಅಂಶ ಮತ್ತು ಛೇದಕ್ಕ 3 ಸೇರಿಸಬೇಕು ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಆ ಭಿನ್ನರಾಶಿ 5/6 ಆಗುತ್ತೆ. ಸೊ ಈಸ್ 5 into y, 5y plus 5 3s 15 equal to 6 into x, 6x. Next, so is the 6 into 3, 18. Therefore, final 6x plus 5y ಇದ್ದಿದ್ದು minus 5y. ಸೊ ಇಸ್ ದ ಇದನ್ನ ಸರಿಸಿಕೊಂಡಿದ್ದೀವಿ. ಪ್ಲಸ್ 15 ಇಲ್ಲೇ ಇರಲಿ. ಸೊ ಇಸ್ ದ ಪ್ಲಸ್ 15 ಪ್ಲಸ್ 18 ಟ್ರಾನ್ಸ್ಫರ್ ತಗೊಳ್ರಿ, -18 ಆಗುತ್ತೆ. ಫೈನಲ್ 6x minus 5y ಈಕ್ವಲ್ ಟು 18ರಲ್ಲಿ 15 ಕಳೆದ್ರ
-3 ದಟ್ ಈಸ್ ಇಕ್ವೇಶನ್ ನಂಬರ್ 2. ಇದು ಇಕ್ವೇಶನ್ ನಂಬರ್ 2 ಅಂತ ಆಯಿತು. ವಿದ್ಯಾರ್ಥಿಗಳೇ, ಇಷ್ಟ ಆದ ನಂತರ ಈ ಎರಡು ಸಮೀಕರಣವನ್ನ ತಗೊಂಡು ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಲೆಕ್ಕವನ್ನ ಬಿಡಿಸ್ಬೇಕಾಗತ್ತೆ. ಹಾಗಾದ್ರೆ ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ಇಲ್ಲಿ ಅಧ್ಯಯನ ಮಾಡಿಕೊಳ್ಳೋಣ. ಇಲ್ಲಿ ಸೊ ಇಸ್ ದ ಫಸ್ಟ್ ಆಫ್ ಒನ್ ಇಕ್ವೇಶನ್ 11x minus 11x minus 9y equal to -4. The second equation 6x minus 5y equal to -3. ಈ ಎರಡು ಇಕ್ವೇಶನ್ಸ್ ಗಳನ್ನ ತಗೊಂಡ ನಂತರ ಇಲ್ಲಿ ಎರಡು ಇಕ್ವೇಶನ್ ಗಳು ಸಮಗೊಳಿಸಬೇಕು. ಸೊ ಇಸ್ ದ ಮಲ್ಟಿಪ್ಲೈ ಆಫ್ 6 and 11. 6 11s 11 into 6 66x ಆಗುತ್ತೆ. 66x 6 9 54 y 6 4 24 ಮೈನಸ್ 24 11 6 66x ಅಂತ ಆಗುತ್ತೆ. 11 5 55 ಅಂತ ಆಗುತ್ತೆ y ಅಂತ. 11 3 33. ಸೊ ಇಸ್ ದೇರ್ ಫೋರ್ ಈ ಎರಡು ಸಂಖ್ಯೆಗಳು ಒಂದೇ ಅದಾವ ಅಂತಂದ್ರ ನಾವೇನ್ ಮಾಡ್ಬೇಕು ಅಂದ್ರ ಸಬ್ಟ್ರಾಕ್ಟ್ ಮಾಡ್ಬೇಕು, ಅಂದ್ರೆ ಆ ಭಿನ್ನ ರಾಶಿಯನ್ನ ಕಳಿಬೇಕು ಅಂತ. ಕಳಿಬೇಕು ಅಂದ್ರೆ ಮೈನಸ್ ಆಗುತ್ತೆ. ಸೊ ಇಸ್ತ ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. 66ರಲ್ಲಿ 66 ಕಳೆದೆವು, 0 ಬಂತು. 55ರಲ್ಲಿ 54 ಕಳೆದ y ಬಂತು. 33ರಲ್ಲಿ 24 ಕಳಿಬೇಕು. 33 ಅಂತಿದೆ, ಅದರಲ್ಲಿ 24 ಕಳೆದ್ರ ಎಷ್ಟು ಉಳಿತು ಅಂದ್ರೆ 9 ಅಂತ. 9 24 33 ಆಗತ್ತೆ. ಸೊ ಇಸ್ ದ 9. y equal to 1 ನಂಬರ್ y is the 9 ಆಯ್ತು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ನಾವೀಗ x ಬೆಲೆಯನ್ನ ಇಲ್ಲಿ ಕಂಡುಹಿಡಿಯೋಣ. x ಬೆಲೆ ಯಾವ ರೀತಿಯಾಗಿ ಬರುತ್ತೆ, ಎಷ್ಟು ಬರುತ್ತೆ ಅನ್ನುವಂಥದ್ದು ಸೇರಿ. ಸೊ ದೇರ್ ಫೋರ್ y equal to 9 fill in equation number 1 or 2. equation number 1 ಅಥವಾ 2ರಲ್ಲಿ y ದ ಬೆಲೆಯನ್ನ ಆದೇಶ ಮಾಡೋಣ. equation number 1 ಅನ್ನ ತೆಗೆದುಕೊಂಡಾಗ 11x minus 9y equal to -4. so is 11x 9y equal to 9 equal to -4. 11x minus 9 minus 9 is 81 equal to -4. therefore 11x equal to -4 minus 81 is the plus 81. there is 11x equal to 81ರಾಗ 4 ಕಳಿಬೇಕು, 77. ಆದ್ದರಿಂದ x equal to 77ಕ್ಕ 11ರಿಂದ ಭಾಗಿಸ್ಬೇಕು. 11 ಬದಲೇ 11 7. ಆದ್ದರಿಂದ ವಿದ್ಯಾರ್ಥಿಗಳೇ, ಅಂತಿಮವಾಗಿ x equal to 11 7 ಅಂತ ಹೇಳಿರಿ. x equal to 7, y equal to 9. so is the fraction x upon y, therefore 7/9 ಅಂತ ಬರೀಬೇಕು. ಈ ಸಂದರ್ಭದಲ್ಲಿ ಅದರ ಉತ್ತರ ಎಷ್ಟಾಗುತ್ತೆ ಅಂದ್ರೆ 7/9 ಅಂತ. ಮುಂದೆ ಉಳಿದಿರುವಂತಹ ಪ್ರಶ್ನೆಗಳನ್ನ ಮತ್ತೆ 4ರಲ್ಲಿ ನೋಡ್ಕೊಳ್ಳೋಣ.